ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬಾಗೂರು ಹೋಬಳಿಯು ಭೌಗೋಳಿಕವಾಗಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದ್ದು ತಿಪ್ಟೂರು ಮತ್ತು ಅರಸೀಕೆರೆ ಗಡಿಭಾಗವನ್ನು ಹೊಂದಿದೆ. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಸಲುವಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಬಾಗೂರು ಹೋಬಳಿ ಕೇಂದ್ರಕ್ಕೆ ಒಂದು ಪೊಲೀಸ್ ಠಾಣೆಯನ್ನು ಮುಂದಿನ ಆಯವ್ಯಯದಲ್ಲಿ ಘೋಷಣೆ ಮಾಡುವಂತೆ ಮಾನ್ಯ ಗೃಹ ಸಚಿವರನ್ನ ಸಲಹೆ ಬಯಸುತ್ತೇನೆ. 2017ರಲ್ಲಿ ನಿಗದಿಪಡಿಸಿರುವ ಮಾನದಂಡಗಳನ್ವಯ 150 ಚದರ ಕಿಲೋಮೀಟರ್ಗೆ ಇರಬೇಕು. ಆ ಪಾಪ್ಯುಲೇಷನ್ 50ರಿಂದ 60,000 ಜನಸಂಖ್ಯೆ ಇರಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಬಾಗೂರು ಹೋಬಳಿ ಜಿಯೋಗ್ರಫಿಕಲಿ ದೊಡ್ಡ ಹೋಬಳಿ ಸರ್. ಈಗ ಚನ್ನರಾಯಪಟ್ಟಣ ಗ್ರಾಮಾಂತರ ಠಾಣೆಗೆ ದಂಡಿನಹಳ್ಳಿ ಹೋಬಳಿ ಕೂಡ ಬರ್ತದೆ, ನುಗ್ಗೇಹಳ್ಳಿಗೆ ಪ್ರತ್ಯೇಕ ಆಗ್ತದೆ. ಇವತ್ತು ಚನ್ನರಾಯಪಟ್ಟಣ ಗ್ರಾಮಾಂತರ ಮತ್ತು ನುಗ್ಗೇಹಳ್ಳಿಗೆ ಬರಬೇಕಾದ್ರೆ ಕನಿಷ್ಠ 40 ಕಿಲೋಮೀಟರ್ ಸ್ಟೇಷನ್ಗೆ ಬರಬೇಕು. ಗುಣಮಟ್ಟದ ಒಂದು ಸೇವೆನ ಕೊಡ್ತಕ್ಕಂಥದಕ್ಕೆ ಕಷ್ಟ ಆಗ್ತಿದೆ ಮಾನ್ಯ ಸಭಾಧ್ಯಕ್ಷರೇ. ಯಾಕೆಂದ್ರೆ 40 ಕಿಲೋಮೀಟರ್ ಸ್ಟೇಷನ್ ಅಲ್ಲಿ ಪ್ರಕರಣಗಳು ಬೇರೆ ರೀತಿ ಆಗ್ತಕ್ಕಂಥ ಸನ್ನಿವೇಶಗಳಾಗ್ತದೆ. ಯಾಕೆಂದ್ರೆ ಇವತ್ತು 148 ಚದರ ಕಿಲೋಮೀಟರ್ ಬರ್ತದೆ ಆ ಬಾಗೂರು ಹೋಬಳಿಗೆ ಸಂಬಂಧಪಟ್ಟಂಗೆ. ಮಾನ್ಯ ಸಭಾಧ್ಯಕ್ಷೆ, ಮಾನ್ಯ ಗೃಹ ಸಚಿವರಿಗೆ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತಕ್ಕಂಥದ್ದು, ಇವತ್ತು ಇಲ್ಲಿ ಪ್ರಕರಣಗಳ ಸಂಖ್ಯೆ ಕಡಿಮೆ ಇದೆ, 300 ಇರಬೇಕು ಅಂತ ಹೇಳ್ತೀರಿ ಸರ್. ಆದ್ರೆ ಇವತ್ತು 15-20 ವರ್ಷದಿಂದ ಕೂಡ ಪ್ರತಿ ಪೊಲೀಸ್ ಸ್ಟೇಷನ್ ನಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಪೊಲೀಸರ ಸಂಖ್ಯೆನೂ ಕೂಡ ಕಡಿಮೆ ಇದೆ. ಆ ಕಾರಣದಿಂದ ದಯಮಾಡಿ ತಿಪ್ಟೂರು ಮತ್ತು ಅರಸೀಕೆರೆ ಗಡಿ ಭಾಗದಿಂದ ಬರಬೇಕು ಅಂದ್ರೆ ತುಂಬಾ ಕಷ್ಟ ಆಗಿದೆ. ತಮ್ಮ ಮೂಲಕ ಮಾನ್ಯ ಗೃಹ ಸಚಿವರಲ್ಲಿ ವಿನಂತಿ ಮಾಡ್ತೇನೆ, ಬರುವ ಈ ಪ್ರಸಕ್ತ ವರ್ಷದಲ್ಲಿ ಕಡ್ಡಾಯವಾಗಿ ಬಾಗೂರ್ಗೆ ಪೊಲೀಸ್ ಠಾಣೆನ ನೀವು ಮಂಜೂರು ಮಾಡಿಕೊಡ್ಬೇಕು ಅಂತ ತಮ್ಮ ಮೂಲಕ ಒತ್ತಾಯ ಮಾಡ್ತಿದ್ದೀನಿ. ದಯಮಾಡಿ